यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಎಲ್ರಿಗೂ ನಮಸ್ಕಾರ. ನಾನು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಜೀವನ್ ಉತ್ಕೂರಿ ಅಂತ. ಇವತ್ತು ವಿಶೇಷವಾಗಿ ಈ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ ಆಟೋ ರಿಕ್ಷಾ ಪರ್ಮಿಟ್ ಕುರಿತಾಗಿ ನಾನು ಇವತ್ತು ಈ ಒಂದು RTO ಕಚೇರಿಗೆ ಬಂದಿದ್ದೇನೆ. ವಿಶೇಷವಾಗಿ ಅಲ್ಲಿರುವಂಥ ಮುದ್ದೇಬೇಳ ಸಾಹೇಬರು ನಮ್ಮನ್ನು ಕರೆದು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕಳೆದ ಬಾರಿ 15/7/2025 ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ RTO ಕಚೇರಿಯಲ್ಲಿ ಮತ್ತು ಸಂಬಂಧಪಟ್ಟ ನಮ್ಮ SP ಸಾಹೇಬರ ಒಂದು ಕಚೇರಿಗೆ ಕೂಡ ಭೇಟಿ ಕೊಟ್ಟು ಆಟೋ ರಿಕ್ಷಾ ಪರ್ಮಿಟ್ ಸಲುವಾಗಿ ನಾವು 116 ಪರ್ಮಿಟ್ಗಳು ಬಾಕಿದ್ದು. ಅದು 2022 ಮತ್ತು 23ರಲ್ಲಿ ಬಾಕಿ ಇರುವಂಥ ಸಂದರ್ಭದಲ್ಲಿ ಈ ಒಂದು ಪರ್ಮಿಟ್ ಸಲುವಾಗಿ ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನೂರ್ ಅಹ್ಮದ್ ಅವರು ಮನವಿ ಮಾಡಿಕೊಂಡಿದ್ರು. ಈ ರೀತಿಯಾಗಿ ನಮ್ಮ ಜಿಲ್ಲೆ ಒಳಗೆ 116ರಿಂದ 120 ಜನರ ಒಂದು ಪರ್ಮಿಟನ್ನು ಸ್ಟಾಪ್ ಮಾಡಿದ್ದಾರೆ. ಆ ವಿಷಯಕ್ಕೆ ತಾವು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಬೇಕಾಗಿರುವಂಥ ಈ ಪರ್ಮಿಟ್ಗಳನ್ನು ಕೊಡಿಸ್ಬೇಕೆಂದು ಅವರು ಹೇಳಿದಾಗ ನಾವು ದಿನಾಂಕ 15/7/2025 ಬಂದು ನಾವು ಒಂದು ಪ್ರತಿಭಟನೆ ಮೂಲಕ SP ಸಾಹೇಬರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಹೋದಾಗ ಅವರು ನಮಗೊಂದು ಮಾತು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಬೇಡಿಕೆಗಳನ್ನು ನೀವೇನು ಬೇಡಿಕೆ ಇಟ್ಟಿದ್ದೀರಿ ಆ ಬೇಡಿಕೆಗಳನ್ನು ನಾವು ತೀರಿಸ್ತೇವೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಅವತ್ತಿನ ದಿವಸ ಹೇಳಿದರು. ಆದರೆ ಇವತ್ತಿನ ದಿವಸ ಅದನ್ನು ನಮ್ಮ ಕೊಟ್ಟ ಮಾತಿನಂತೆ ಅಧಿಕಾರಿಗಳು ಉಳ್ಕೊಂಡಿದ್ದಾರೆ. ಅದನ್ನು ನಮ್ಮ ಮಾತನ್ನು ನೆರವೇರಿಸಿಕೊಟ್ಟಿದ್ದಾರೆ. 116 ಜನರಿಗೆ ನಾವು ಮನವಿ ಏನು ಕೊಟ್ಟಿದ್ವಿ ಆ ಪ್ರಕಾರ ಇವತ್ತು ಅದನ್ನು ಬಿಡುಗಡೆ ಮಾಡುವಂಥ ವ್ಯವಸ್ಥೆಯನ್ನು ಮಾನ್ಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಒಂದು RTO ಕಮಿಟಿ ಮೀಟಿಂಗ್ ಒಳಗೆ ಇದನ್ನು ಪ್ರಸ್ತಾವನೆ ಮಾಡಿಕೊಂಡು ಉಳಿದಂಥ ಏನು 116 ಏನು ಪರ್ಮಿಟನ್ನು ನಾವು ಏನು ಅಪ್ಲಿಕೇಶನ್ ಕೊಟ್ಟಿದ್ವಿ ಮತ್ತು ಬೇರೆ ಸಂಘಟನೆಯವರು ಕೂಡ ಕೊಟ್ಟಿದ್ದಾರಂತೆ. ಅದು ಎಷ್ಟು ಕೊಟ್ಟಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಅಂಕೆ ಸಂಖ್ಯೆಯಾಗಿ 116 ಅಂತ ನಾವು ಕೊಟ್ಟಿದ್ದೇವೆ. ಆ ಪ್ರಕಾರ ಇವತ್ತಿನ ದಿವಸ ಅದನ್ನು ರಿಲೀಸ್ ಮಾಡಿದ್ದಾರೆ. ಈಗ 2ರಿಂದ 3 ಪರ್ಮಿಟ್ಗಳನ್ನು ಅವರು ಈಗ ಬಿಡುಗಡೆ ಮಾಡಿದ್ದಾರೆ. ಮತ್ತು ಉಳಿದಂಥ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಅವರು ಒಂದು ಆಹ್ವಾನ ಕೊಟ್ಟಿದ್ದಾರೆ. ಏನಂತಂದರೆ, ನೇರವಾಗಿ ನೀವು ನಮ್ಮ ಆಫೀಸಿಗೆ ಬಂದರೆ, ನಮ್ಮ ಕಚೇರಿಗೆ ಬಂದರೆ ನೇರವಾಗಿ ಆ ಮಾಲೀಕರು ಪರ್ಮಿಟ್ ಹೊಂದಿರಬೇಕಾದಂಥ ಮಾಲೀಕರು ನೇರವಾಗಿ ನಮ್ಮ ಕಚೇರಿಗೆ ಬಂದರೆ ನಾವು ಅದನ್ನು ನೇರವಾಗಿ ಕೊಡ್ತೇವೆ. ಯಾವುದು ಅಡೆತಡೆ ಇಲ್ಲ, ಯಾವುದೂ ತೊಂದರೆ ಇಲ್ಲ. ಹಾಗಾಗಿ ನೀವು ಅದನ್ನು ಬಂದು ನೇರವಾಗಿ ನಮ್ಮ ಹತ್ರನೇ ಬಂದರೆ ನಾವು ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೇವೆ ಅಂತೇಳಿ ನೇರವಾಗಿ ನಮಗೆ ಅವರು ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಾನು ನಮ್ಮ ಈ ಒಂದು ನಗರದಲ್ಲಿರುವಂಥ ವಿಜಯಪುರ ನಗರದಲ್ಲಿರುವಂಥ ಈ 116 ಜನ ಆಟೋ ರಿಕ್ಷಾ ಚಾಲಕರು ಪರ್ಮಿಟ್ ಇಲ್ಲದೆ ಏನು ಓಡಾಡ್ತಿದ್ರಲ್ಲ, ನೀವು ನೇರವಾಗಿ ಆಫೀಸ್ಗೆ ಹೋಗ್ರಿ. ಆಫೀಸ್ಗೆ ಹೋಗಿ ನೇರವಾಗಿ ಅವರಿಗೆ ಅಪ್ಲಿಕೇಶನ್ ಕೊಟ್ಟರೆ ಸರ್ಕಾರಿ ಫೀಸ್ ಒಳಗೆ ನಿಮ್ಮ ಪರ್ಮಿಟನ್ನು ಅವರು ಕೊಡ್ತಾರೆ. ಅದು ಅವರು ಹೇಳಿದಂಥ ಮಾತು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ. ಈ ರೀತಿ ನೀವು ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಪರ್ಮಿಟು ನಿಮ್ಮ ಕೈಗೆ ಸೇರ್ತದೆ. ಮತ್ತು ನೀವೇ ನೇರವಾಗಿ ಹೋದ್ರಪ್ಪ ಅಂತಂದರೆ ಯಾರಿಗೂ ತೊಂದರೆ ಆಗೋಲ್ಲ. ನೀವು ಟೈಮ್ ಸಿಗಲ್ಲ, ನನಗೆ ಅದಾಗ್ತದೆ ಇದಾಗ್ತದೆ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ಒಂದು ಕೈಯಿಂದ ಆಗುವಂಥ ತಪ್ಪುಗಳನ್ನು ನೀವು ಯಾವುದೇ ರೀತಿಯಾಗಿ ಮಾಡಬಾರ್ದು. ನೀವು ನೇರವಾಗಿ ಹೋಗಿಬಿಟ್ರಪ್ಪ ಅಂದರೆ ನಮಗೆ ಸಮಸ್ಯೆಗಳನ್ನು ಬರುವುದಿಲ್ಲ. ಸೊ ಹೀಗೆ ಈ ರೀತಿಯಾಗಿ ಪರ್ಮಿಟ್ ವಿಷಯದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕೂಡ ಅವರು ಹೇಳಿದ್ದಾರೆ, ನೀವೇ ನೇರವಾಗಿ ಹೋಗಿ ಅದನ್ನು ಮಾಡಿಕೊಳ್ಬೇಕು ಅಂಥೇಳಿ ಹಿಂದೆ ಒಂದು ಪ್ರೆಸ್ ಮೀಟ್ನಲ್ಲಿ ಕೂಡ ಅವರು ಹೇಳಿದ್ದಾರೆ. ನಾವು ಕೂಡ ಇವತ್ತು ಅದನ್ನೇ ಹೇಳ್ತಾ ಇದ್ದೇವೆ. ನೀವು ಯಾವುದೇ ಕಾರಣಕ್ಕೆ ಯಾರ ಕೈ ಗೊಂಬೆ ಆಗಲಾರ್ದಂಗೆ ನೇರವಾಗಿ ನೀವು ಅಧಿಕಾರಿಗಳಿಗೆ ಹೋಗಿ ನೀವು ಕೆಲಸ ಮಾಡಿದರೆ ಅವ್ರು ನೇರವಾಗಿ ಕೆಲಸ ಮಾಡಿಕೊಡುವಂಥ ಒಂದು ವಿಚಾರ ಈ ಸಂಘಟನೆದು ಮತ್ತು ನಿಮಗೆ ನಾವು ಹೇಳುವಂಥ ವಿಷಯಗಳು. ಈ ರೀತಿಯಾಗಿ ಮಾಡ್ಕೊಂಡ್ರಪ್ಪ ಅಂತಂದರೆ ಯಾರಿಗೂ ತೊಂದರೆ ಬರೋಲ್ಲ. ಎರಡನೇದು ವಿಷಯವಾಗಿ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಒಂದು ಪದಾಧಿಕಾರಿಗಳು ಕೂಡ ಇವತ್ತಿನ ದಿವಸ ನಾವು ಇಲ್ಲಿ ಬಂದು ಈ ರೀತಿಯಾದಂಥ ವಿಷಯಗಳನ್ನು ತಮಗೆ ಹೇಳಿದಾಗ ಗಮನದಲ್ಲಿಟ್ಟುಕೊಳ್ಬೇಕು. ಮತ್ತು ಬೇರೆ ಸಂಘಟನೆಯವರು ಕೂಡ ನಮ್ಮ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಬಗ್ಗೆ ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ.
ಆದರೆ ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇದು 2020-21ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ನಾನು ತಮಗೆ ರಿಜಿಸ್ಟ್ರೇಷನ್ ಕೂಡ ತೋರಿಸ್ತೇನೆ. ಇದು ರಿಜಿಸ್ಟ್ರೇಷನ್ ಕಾಪಿ. ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಈ ರಿಜಿಸ್ಟ್ರೇಷನ್ ಕಾಪಿ. ಅದರ ಒಳಗಡೆ ಒಂದು ವಿಷಯ ಕರ್ನಾಟಕ ಸರ್ಕಾರ ಹೇಳ್ತದೆ ಏನಂತಂದರೆ, ಈ ಸಂಘವು ಸಂವಿಧಾನಬದ್ಧವಾಗಿ ಕಾಯ್ದೆ 1923 ಕಲಂ 6/1C ಈ ಅಗತ್ಯವಿರುವಂಥ ನಿರ್ದಿಷ್ಟ ವಿವರಗಳನ್ನು ಸಂಬಂಧಪಟ್ಟ ಅನುಬಂಧದಲ್ಲಿ ರಚಿಸಲಾಗಿದೆ. ಆಮೇಲೆ ಇನ್ನೊಂದು ವಿಷಯ ಇದೆ, ಈ ಸಂಘವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಎಲ್ಲ ಜಿಲ್ಲೆಗಳು ಆಟೋ ರಿಕ್ಷಾ ಚಾಲಕರನ್ನು ಹೊಂದಿಕೊಂಡು ಒಳಗೊಂಡಿರುವಂಥ ಸಂಘಟನೆಯಾಗಿದೆ. ಇದು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇಡೀ ಕರ್ನಾಟಕಕ್ಕೆ ನಮಗೆ ರಿಜಿಸ್ಟ್ರೇಷನ್ ಆಗಿರುವಂಥ ಈ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಸುಮಾರು 8 ಜಿಲ್ಲೆಯ ಪದಾಧಿಕಾರಿಗಳಿದ್ದಾರೆ. ಈ 8 ಜಿಲ್ಲೆಯವರು ನಮ್ಮ ಈ ಒಂದು ಸಂಘಟನೆಯಲ್ಲಿ ಗದಗ ಜಿಲ್ಲೆಯಲ್ಲಿರುವಂತಹ ಬಾಬಾಜಾನ್ ಬಳಗನೂರು ಇವರು ಗೌರವ ಅಧ್ಯಕ್ಷರು, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ. ರಾಜ್ಯಾಧ್ಯಕ್ಷರಾಗಿರುವಂಥ ಶೇಖರಯ್ಯ ಮಠಪತಿ, ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ. ಬಸವರಾಜ್ ಅವರಳ್ಳಿ ಉಪಾಧ್ಯಕ್ಷರು, ಬೆಳಗಾವಿ ಆಟೋ ರಿಕ್ಷಾ ಚಾಲಕರ ಸಂಘ. ಜೀವನ್ ಉತ್ಕುರಿ ಪ್ರಧಾನ ಕಾರ್ಯದರ್ಶಿ, ಧಾರವಾಡ ಆಟೋ ರಿಕ್ಷಾ ಚಾಲಕರ ಅಭಿವೃದ್ಧಿ ಸಂಘ. ಲಕ್ಷ್ಮಣ್ ಜಮ್ನಾಳ್ ಸಹ ಕಾರ್ಯದರ್ಶಿ, ಧಾರವಾಡ ಜಿಲ್ಲೆ. ಶ್ರೀ ಗಣಪತಿ ಮಣ್ಗುಳಿ ಸಂಘಟನಾ ಕಾರ್ಯದರ್ಶಿ ಜಮಖಂಡಿ. ಶ್ರೀ ವಿಜಯ್ ಕಲ್ಮನಿ ಗದಗ ಜಿಲ್ಲಾ ಅಧ್ಯಕ್ಷರು. ಶ್ರೀ ಶಿವರಾಜ್ ಮೆಸ್ತಾ ಕಾರವಾರ ಜಿಲ್ಲಾ ಅಧ್ಯಕ್ಷರು. ಶ್ರೀ ವಿಜಯ್ ಚೌಹಾಣ್ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನೂರ್ ಅಹಮದ್ ಇನಾಮ್ದಾರ್ ಇವರು ಬೆಳಗಾವಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಾರೆ. ಟೋಟಲ್ ಆಗಿ ನಾವು 8ರಿಂದ 10 ಜನ ಇದ್ದೇವೆ. ಈ ಒಂದು ಸಂಘಟನೆ ಸುಮಾರು 18 ಘಟಕಗಳ ಬ್ರಾಂಚ್ ಹೊಂದಿದೆ. ಇದು ಧಾರವಾಡಕ್ಕೆ ಅಷ್ಟೇ ಸೀಮಿತ ಅಂತ ಈ ಸಂಘಟನೆ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಆದರೆ ಅವ್ರಿಗೆ ನಾನು ಹೇಳಿಕೆ ಯಾರು ಮಾತಾಡಿದ್ದಾರೆ ಸರ್? ಇದು ಅಶೋಕ್ ರಾಠೋಡನವರು ಈ ಮುಕ್ತಾರ್ ಅಂತ ಹೇಳಿ ಈ ಇಬ್ಬರು ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ವಿಷಯ ಯಾಕೆ ಇಲ್ಲಿ ಬಂತಪ್ಪ ಅಂತಂದರೆ, ಅವರು ಇಲ್ಲೇ ಇರುವಂಥವರು ಈ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ವಿಜಯಪುರದಾಗಿಲ್ಲ ಅನ್ನೋ ವಿಚಾರವನ್ನು ಮಾತನಾಡಿದ್ದಾರೆ. ಈ ವಿಜಯಪುರ ಜಿಲ್ಲೆ ಒಳಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಅದನ್ನು ಒಳಗೊಂಡಿರುವಂತಹ ವಿಜಯಪುರ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಂಘವನ್ನು ನಾವು ಮಾಡಿಕೊಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಸೊ ಹೀಗಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ಒಳಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ತಮ್ಮೆಲ್ಲ ಕೂಡ ನಮ್ಮ ಆಟೋ ರಿಕ್ಷಾ ಪದಾಧಿಕಾರಿಗಳಿಗೆ ಕೊಳ್ಳಾಗ ಎಲ್ಲರಿಗೂ ಕೂಡ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದ ಒಂದು ID ಕಾರ್ಡ್ಗಳನ್ನು ನಾವು ಕೊಟ್ಟಿದ್ದೇವೆ. ಇಲ್ಲ ಸರ್, ಇದು ಸುಳ್ಳು ಅಂತೇಳಿ ಯಾಕೆ ಮಾತು ಬಂತು? ಅದೇ ಯಾವ ಕಾರಣಕ್ಕೆ ಹೇಳಿದ್ದಾರೆ? ಅದೇ ನಮ್ಗೆ ಅರ್ಥ ಆಗಲಿಲ್ಲ ಅದನ್ನು. ಅದಕ್ಕೆ ಅವರಿಗೆ ನಾವು ಏನು ಹೇಳ್ತಾ ಇದ್ದೇವೆ, ನಾನು ಪೇಪರ್ ಕೊಡ್ತೇನೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಎಲ್ಲ ನನ್ನ ರಿಜಿಸ್ಟ್ರೇಷನ್ ಪೇಪರು. ನಿಮ್ಮ ಸಂಘ ಅದಲ್ಲ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘ, ಎಲ್ಲೇ ನೋಂದಣಿ ಆಗಿದೆ, ಯಾವಾಗ ಆಗಿದೆ, ಹೌದು ಬಹಿರಂಗಪಡಿಸಿ. ಇದು ಹುಬ್ಬಳ್ಳಿ ಒಳಗಾಗಿದೆ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ರಿಜಿಸ್ಟ್ರೇಷನ್ ಹುಬ್ಬಳ್ಳಿ ಒಳಗಾಗಿದೆ. ಇದು ದಿನಾಂಕ 26 ಇದರ ಡೇಟ್ ಹೇಳ್ತೇನೆ ರೀ, 1/11/2020 ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ರಾಜ್ಯೋತ್ಸವ ದಿನದಂದು ಉದ್ಘಾಟನೆ ಆಗಿದೆ. ಈ ಉದ್ಘಾಟನೆ ಹುಬ್ಬಳ್ಳಿಯಲ್ಲಿ ನಾವು ಉದ್ಘಾಟನೆ ಕಾರ್ಯಕ್ರಮ ಮಾಡಿ ನಮಗೆ ಸರ್ಕಾರ ಒಂದು ಸರ್ಟಿಫಿಕೇಟ್, ಈ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದೆ. ಇದು ನಮ್ಮ ಹತ್ರ ಇರುವಂಥದ್ದು. ಆ ಒಂದು ಸಂಘಟನೆ ಒಳಗೆ ನಮ್ಮ ಬೈಲಾ ಹೇಳ್ತದೆ. ಬೈಲಾ ಏನು ಹೇಳ್ತದೆ ಅಂತಂದರೆ, ಈ ಒಂದು ಸಂಘಟನೆ ಅದು ಈ ಸಂಘಟನೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಟೋ ರಿಕ್ಷಾ ಚಾಲಕರನ್ನು ಒಳಗೊಂಡಿರುವಂಥ ಸಂಘಟನೆಯಾಗಿದೆ. ಇದು ನಮಗೆ ಕೊಟ್ಟಿರುವಂಥ ಒಂದು ವಿಷಯ. ಇದು ಈ ಸಂಘಟನೆ ಒಳಗೆ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನವರು ಕೂಡ ಇದ್ದಾರೆ. ಸರಿ, ಆಯಿತು ಸರ್. ಈಗ ಅಶೋಕ್ ರಾಠೋಡು ಮತ್ತು ಅದು ಮುಕ್ತಾರ್ ಅವರು ಯಾವ ಕಾರಣಕ್ಕೆ ನಿಮ್ಮ ಸಂಘಟನೆ ಮೇಲೆ ಬಟ್ಟ ಎತ್ತಿದಾರಲ್ಲ, ಎದಕ್ಕೆ, ಯಾವ ಕಾರಣಕ್ಕೆ, ಏನು ವಿಷಯನೂ ಏನದು? ಆ ವಿಷಯ ಏನು ನನಗೆ ಅವ್ರನ್ನೇ ಕೇಳೋದು. ಅಧಿಕಾರಿಗಳು ಅವರಿಗೆ ಏನು ಅಂದಿದ್ದು, ಯಾವ ಕಾರಣದಲ್ಲಿ ಇದು ಆಯ್ತು ರೀ ವಿವಾದ? ये परसों के दिन हमें एक प्रेस मीट करे थे. करने के बाद आटो ऑफिस में एजेंट लोग को बाहर हका दो बोल के हम लोग की एक मांग थी. इसलिए क्या है, अंदर इन्हों पैसे खा रहे बोल के सब पूरा अफवाह उठी थी. वो
तो उसके असर क्या है, हमें एक प्रेस मीट करे थे बीजापुर में। आरटीओ साहब होंगे, डीसी साहब होंगे, एसपी साहब होंगे, हमें उनका बहुत बहुत शुक्र अदा करते हैं कि बोले तो हमारा काम उन्होंने हमें बोलने के बाद हमारा एक मनवी लेके हमारा काम कर को दिए उन्होंने। कर को देने के बाद हम ना खुशी हुई थी, वो खुशी होने के बाद हम एक प्रेस मीट करे थे उनके बारे में, ये एजेंट लोग के बारे में करे थे, ये खा रहे बोल को। तो खा रहे कर बोलने के बाद इन्हों हम ना उल्टा क्लेम लगाए थे, उन्होंने एक प्रेस मीट करे थे कल, ये इनकी हुबली की संघ है, ये बीजापुर में इनका है क्या नहीं है ये मालूम नहीं है बोल को एक क्वेश्चन करे थे हमारा उन्होंने। तो वो क्वेश्चन हमें दिखाने का असर क्या है, पूरे हमारे जितने भी आईडी प्रूफ है हमारे अध्यक्ष लेको आई यहाँ बीजापुर को आज हमें ये दिखा दें इनको, आगे का उत्तर क्या है हमारे अध्यक्ष बोलते हैं वो काम उन्होंने कर लेने। अभी देखो, अब 116 परमिट के बारे में तुम्हारे अध्यक्ष बात कर रहे हैं, ठीक है, इसके बारे में क्या मनवी देते तुम? हमें सबको मनवी देते, डीसी साहब को पहला मनवी देते, बाद में एसपी साहब को देते, एडिशनल एसपी साहब को देते, आरटीओ ऑफिस साहब को देते। हर एक अधिकार को हमें बीजापुर में कौन से भी अधिकार को छोड़े नहीं, सब अधिकार को मनवी दिए में, पूरा आईडी प्रूफ हमारे पास है, सब जने को मनवी दिए सो पूरी रिसीट कॉपी है हमारे पास, दिखाओ बोले तो मैं तुम्हें दिखा दूँ। मनवी देते क्या हिसाब से देते तुमने? ये जो बीजापुर के अंदर है जो 116 गाड़ी जो है उनके वास्ते बहुत तकलीफ हो रही थी उनको। नहीं, वो जो परमिट उनको अलॉट हुए थे कि नहीं हुए थे, कैसे विदाउट परमिट गाड़ी घूम रही थी? विदाउट परमिट गाड़ी घूम रही थी, वो विदाउट नंबर परमिट से गाड़ी घूम रही थी। हमें उसके बारे में एक निर्णय लिए थे, तो कल के दिन कौन सा भी एक बड़ा हादसा होगा तो उनके घर को तकलीफ होगी, उनके फैमिली को तकलीफ होगी, तो इसका जिम्मेदार कौन होगा, तो वो हिसाब से हमें एक निर्णय लिए थे उसके बारे में, तुम्हारे संगठन तरफ से, संगठन की तरफ से लिए थे हमें। लिए को क्या है उनकी फिक्र कर को हमें काम का मुद्दा उठाने के बाद सब जने उठाए नो, चलो सब जने उठाए, सब जने का मैं शुक्र अदा करता हूँ, ऐसा नहीं कि सब जने खराब है बोल को नहीं बोलता। तो फिर ये बाद में एजेंट की बात कहाँ से? कौन है एजेंट की जो कल अशोक राठौड़ और जो मुख्तार है, हाँ आपके ऊपर आरोप लगाए गए, क्या क्या उन्हें फला फला बोले आपको, ठीक है। तो किस वजह से बोले, क्या एजेंट क्या इनोच है? अशोक अभी देखो हमें एक बात, एजेंट कौन है पूछ रहे हैं? हमें एक बात बोले थे कल प्रेस मीट नाम में, लेको बोले थे क्या तुम्हें आपको? एक हाँ वो मैं खुलासा करना चाहता हूँ, हमें किसका भी नाम नहीं लिए थे। हाँ कल की तुम्हें हमारी प्रेस मीट देख सकते हैं, हमें उसमें इतना बोले थे आरटीओ ऑफिस में जो चल रहा एजेंट लोग को बाहर निकालो बोल के बोले थे, तो इनो एजेंट लोग पैसा खा रहे करके बोले थे, तो इनो क्या है हमारे ऊपर प्रेस मीट करे, तो हमने ऐसा शक करा कि इनो पैसा 99% खा रहे, मतलब इनोच एजेंट है तो पूरा साबित हुआ। कंफर्म हो गया, तो फिर उन्होंने प्रेस मीट करे बाकी वाले नहीं करते बोले तो। अब एजेंट बोले तो बहुत सारे लोग रहते हैं, बहुत सारे तो नहीं आरटीओ ऑफिस में होय, एजेंट के इसकी पहले भी 2-3 मरतबा लोकायुक्त की रेडियो पड़ी हो। सही है, पढ़ी तो मानते हैं हमें विषय। तो अभी जो तुम्हें एजेंट वहां से निकालना बाहर बोल को मनवी देते, तो उस पर- एजेंट निकालना बोल को नहीं मनवी देते हमें, हमारे जो आरटीओ ऑफिस में जो 116 गाड़ी वालों को तकलीफ हो रही थी, जो गरीबा है उनके घरादारा नहीं चल रहे थे, 8,000 से 9,000 रुपये गाड़ी का कंत है, थोड़े जने गाड़ी ठहरा कर को कंत भर रहे थे उसका, तो वो प्रॉब्लम से हमें क्या है एक गरीब की मदद हुई बोल को हम लोग ये काम को उठाए थे। तो अभी क्या तुम्हारी मनवी को स्पंदन करेगा? कर रहे उनका हमें बहुत बहुत शुक्र अदा करते हैं, खास कर को आरटीओ साहब का, बाद में एसपी साहब का, डीसी साहब का, जो बीजापुर के अंदर जो आज तक कौन से भी ऑफिसर ने नहीं किए थे वो काम हमारे आरटीओ साहब ने किए हैं बीजापुर के। अभी आप ये कैसे कह सकते हैं कि आपकी मनवी पर ही काम हुआ, और भी लोग मनवी दे रहे हैं? हाँ दे होंगे, मैं ये नहीं बोल रहा, मैं तुम्हारे को पहले ही बताया हूँ, हमारी एक मनवी से काम नहीं हुआ है, सब जने मिला के मनवी दे बोल के ये काम हुआ। अभी तुम्हें मनवी देकर बोले तो उन्होंने रिटर्न वगैरह भेजे रहेंगे तो आपको आएगा रिटर्न कॉपी? रिटर्न आए, हमारा अध्यक्ष के घर में थोड़ा प्रॉब्लम ही, वो कुछ काम से हॉस्पिटल में गए उनके पास शायद होगा, अभी आपके पास नहीं है? मेरे पास तो अभी नहीं है, हमारे अध्यक्ष का। ये जो परमिट का जो ऑटो को 116 जो परमिट जो देने की बात हुई, ये किस तरह से, क्या एजेंट के जरिए देने वाली है, क्या ऑटो वाला खुद वहाँ पर जाना, किस तरह का? नहीं, इसका मैं खुलासा करना चाहता हूँ, बीजापुर के हमारे आरटीओ साहब ने जो भी फाइल आरटीओ ऑफिस में जमा करेंगे, कुछ कौन से एजेंट के पास जाने की ज़रूरत नहीं है, खुद का खुद तुम्हें खुद भी लेको जाकर जमा करेंगे तो आरटीओ साहब ने देंगे तुम्हारे को परमिट।
डायरेक्ट देंगे वो एजेंट की जरूरत नहीं, एजेंट की कुछ भी जरूरत नहीं है इसमें। हाँ, गवर्नमेंट फी क्या है इसकी? गवर्नमेंट फी होंगे उसके 500 रुपये 600 रुपये होंगे, उतना ही है, उतना ही है, ज़्यादा नहीं है। लाखों रुपए में परमिट बेच रहे आरोप लगा रहे थे 1-1 लाख रुपए ले रहे हैं। नहीं, वो हमारे को सुनने में आया था कि वो पहले 2 साल पहले एजेंट लोग ने लिए उनके पास में, जो नई गाड़ी शोरूम से काट के दे रहे थे, देखो जब भी परमिट दिलाता हूँ बोल के लिए उन्होंने, लेने के बाद अभी फ्री परमिट चालू हुआ, फ्री परमिट चालू हुआ तो फ्री में काम कर को देना सब जन का। हमारा इतना मसला है, दूसरा कुछ भी नहीं है। परमिट पूरे गाड़ियों को नहीं है, 116 गाड़ी को है। अभी एक बात है, अब जिनके पास परमिट नहीं है वो गाड़ियाँ उन्होंने कैसा करना? 116 के बाद गाड़ियाँ जो हैं 116 के बाद जो गाड़ी है परमिट नहीं है तो उन्होंने स्क्रैप कर को ले सकते हैं। परमिट नहीं स्क्रैप कर ले सकता हूँ। परमिट नहीं रहा तो गाड़ी नहीं ले सकते दोनों। पुरानी गाड़ी रही तो परमिट, शोरूम वाला जब गाड़ी जब बाहर दे रहा 2022, 23, 24 तक की ये पूरी बात है। 25 के बाद में जो भी गाड़ी आई तो 25 की गाड़ी को क्या है, स्क्रैप लेटर लिए तक शोरूम वाला गाड़ी देता नहीं। ಇಲ್ಲ, ನನ್ನ ಪ್ರಶ್ನೆ ಪ್ರಧಾನ ಕಾರ್ಯದರ್ಶಿ, ಹೇಳ್ರಿ ಸರ್. ಈಗ ಬಿಜಾಪುರ ಸಿಟಿ ಲಿಮಿಟ್ ಮೀರಿ ಆಟೋ ರಿಕ್ಷಾ ಬಂದವು, ಹಾಂ ಸರ್. ಅದ್ರ ಬಗ್ಗೆ ಏನು ತಡೆ ಹಾಕಲಕ್ಕೆ ಪ್ರಯತ್ನ ಮಾಡಿದ್ರು ಏನು? ಅದೇ ರೀತಿ ಜನ ಕಡಿಮೆ, ಆಟೋ ಹೆಚ್ಚಾಗ್ತವ್ರು? ಇಲ್ಲ ಸರ್, ಈಗ ಅದಕ್ಕಾಗಿ ಏನು ಈಗ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಏನು ಮಾತಾಡಿದ್ದಾರೆ, ಯಾವುದೇ ರೀತಿಯಾಗಿ ಅವರಾಗಲಿ ಮತ್ತು SP ಸಾಹೇಬರಾಗಲಿ ನನ್ನ ಜೊತೆ ಮಾತಾಡಿದಾಗ ಹೊಸ ಪರ್ಮಿಟ್ ಯಾವುದೂ ಇಲ್ಲ, ಕೇವಲ 116 ಪರ್ಮಿಟ್ ಮಾತ್ರ ಇಶ್ಯೂ ಆಗ್ತವೆ, ಅವ್ರಿಗಷ್ಟು ನಾವು ಕೊಡ್ತೇವೆ ಅನ್ನೋ ವಿಚಾರವನ್ನು ಮಾತಾಡಿ. ಪರ್ಮಿಟ್ ಬಗ್ಗೆ ಹೇಳಾಗ್ತಿಲ್ಲ, ಹಾಂ, ರೂಟ್ ಬಗ್ಗೆ. ಹಾಂ, ಆಟೋ ರಿಕ್ಷಾ CNG ಪೆಟ್ರೋಲ್ ಆಗಿ ತಗೊಳಾಗ್ತಾರೆ ಯಾರು? ಹೌದು, ಈ ಆಟೋ ತಗೊಳಾಗ್ತಾರೆ, ಎಲೆಕ್ಟ್ರಿಕ್ ಗಾಡಿ ತಗೊಳಾಗ್ತಾರೆ. ಇದ್ರ ಬಗ್ಗೆ ನೀವು ಏನು ಅವ್ರಿಗೆ ಪ್ರಶ್ನೆ ಹಾಕಿರಿ? ಹೌದು ಸರ್, ನಾವು ಅದನ್ನು ಕೇಳಿದ್ದೇವೆ. ಈಗ ಅವರೇನಂದರೆ ಯಾವುದು ಹೊಸ ಪರ್ಮಿಟ್ ಇಲ್ಲ, ಇದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್, ಯಾವುದು ಈ ಆಟೋ ರಿಕ್ಷಾ. ಇದಕ್ಕೆ ಪರ್ಮಿಟು ನಮ್ಮ ರಾಜ್ಯದೊಳಗೆ ಎಲ್ಲಿ ಇಲ್ಲ, ಇದು ಒಂದೇ ರಾಜ್ಯದಲ್ಲೆಲ್ಲ ಹೊರ ರಾಜ್ಯದೊಳಗೆ ಕೂಡ ಇದಕ್ಕೆ ಪರ್ಮಿಟ್ ಕೊಟ್ಟಿಲ್ಲ ರೀ. ಇದಕ್ಕೆ ಅವ್ರೇನು ಅಂತಂದರೆ ಸ್ಕೀಮ್ ಒಳಗೆ ಈಗೇನು 2025-26 ಒಳಗೆ ಈ ಸ್ಕೀಮ್ ಏನಿದೆ ಅಲ್ರಿ, ಸ್ಕೀಮ್ ಬಂದ್ ಮಾಡ್ತಾರೆ ಅವರು. ಸ್ಕೀಮ್ ಇರೋವರೆಗೂ ಕೂಡ ಅವರು ಸೇಲ್ ಆಗಲಿ ಅಂತೇಳಿ ಆ ಸ್ಕೀಮ್ ಇಟ್ಟಿದ್ರು ಈ ಆಟೋ ರಿಕ್ಷಾನ. ಇವಾಗ ಅವರು 25 ಮುಗಿದ ಮೇಲೆ 26ಕ್ಕೆ ಏನಾಗ್ತದೆ, ಬಂದ್ ಆಗೋ ಚಾನ್ಸಸ್ ಇದಾವೆ ರೀ. ಯಾಕಂತಂದ್ರೆ ಇದಕ್ಕೆ ಪರ್ಮಿಟ್ ಇಲ್ಲ, ಒಂದು. ಎರಡನೇದಾಗಿ ಲಿಮಿಟ್ ಇಲ್ಲ. ಈಗ ಕೆಲವು ಜಿಲ್ಲೆ ಒಳಗೆ ಈ ನಮ್ಮ ಇದರೊಳಗೆ ಹಾಕ್ಕೊಳ್ಳೋಣ, ಈ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಸಂಬಂಧಪಟ್ಟ ಕಲಬುರಗಿ ಇರ್ಬೋದು, ಮತ್ತು ಬೇರೆ ಜಿಲ್ಲೆ ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು, ಈ ಕಡೆ ಬೆಳಗಾವಿ ಜಿಲ್ಲೆ ಇರ್ಬೋದು. ಇವರು ಎಲೆಕ್ಟ್ರಿಕಲ್ ಆಟೋ ರಿಕ್ಷಾ ತೊಗೊಂಡ್ರೆ ಪರ್ಮಿಟ್ ಇಲ್ಲದ ಕಾರಣ ಕೆಲವು ಜಿಲ್ಲೆಗಳಿಂದ ಕೆಲವು ಜಿಲ್ಲೆಗಳಿಗೆ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಆಟೋ ಏನು ಮಾಹಿತಿ ಕೊಟ್ಟರು, ಪರ್ಮಿಟ್ ಈಗ ನಾವು ಸ್ಟಾರ್ಟ್ ಮಾಡೀವಿ, ಅವ್ರಿಗೆ 1 ತಿಂಗಳ ಕಾಲಾವಕಾಶ ಕಟ್ಟಿವಿ. ಹೌದು, ಯಾರಿಗೆ ಎಲೆಕ್ಟ್ರಾನಿಕ್ ಆಟೋದವ್ರಿಗೆ 1 ತಿಂಗಳೊಳಗೆ ಇನ್ನ ಎಷ್ಟು ತೊಗೊಂಡ್ರ 1 ತಿಂಗಳ ತನಕ ತಗೋಬಹುದು. ಈಗೇನು ಹೊಸ ಗಾಡಿ ತೊಗೊಳತ್ತಾರಲ್ಲ ಅವ್ರಿಗೆ ಪಾಸಿಂಗ್ ಜೊತೆಗೆ ಪರ್ಮಿಟ್ ಕೊಡಾಗತ್ತೇನೆ. ಇದರ ಅರ್ಥ ಏನಾಯ್ತು, ಈಗ ಜನ ಏನ್ ಮಾಡ್ತಾರ, CNG ಬಿಡ್ತಾರೆ. ಹೌದು ಸರ್, ಪರ್ಮಿಟ್ ಸಂಬಂಧ ಎಲೆಕ್ಟ್ರಿಕಲ್ ಗಾಡಿ ತಗೊಳ್ಳುವಂಥ ವ್ಯವಸ್ಥೆ. ಆದರೆ ನೀವು ವಾಹನ ಹೇಳಿ ತಡೆ ಹಾಕ್ಲಾತ್ರಿ ಸರ್, ಇದು ಈ ಬೇರೆ ಜಿಲ್ಲೆ ಒಳಗೆ ಎಲ್ಲಿ ಇಲ್ಲ ಸರ್. ಈಗ ನೀವು ಹೇಳಿದ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ನಮ್ಮ ಜಿಲ್ಲೆ ಆಗಲಿ, ಧಾರವಾಡ ಜಿಲ್ಲೆ ಆಗಲಿ, ಬೆಳಗಾವಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಈ ಜಿಲ್ಲೆ ಒಳಗೆ ಈ ಪ್ರಶ್ನೆ ಎಲ್ಲಿ ಎದ್ದಿಲ್ಲ. ಇಲ್ಲಿ ಯಾಕೆ ಈ ಪ್ರಶ್ನೆ ಬಂದಿತ್ತ ನನಗೂ ಅರ್ಥ ಆಗ್ತಾ ಇಲ್ರಿ. ಕಾರಣ ಅಂತಂದ್ರೆ, ಯಾಕಂದ್ರೆ ಈ MP MLA ಮಿನಿಸ್ಟರ್ಗಳು ಏನದಲ್ಲ, ಇಲ್ಲಿ ಯಾವ ಫ್ಯಾಕ್ಟ್ರಿ ಅದು ಯಾವ ಕಟ್ಟಿಲ್ಲ. ಹೌದು ಸರ್, ಎಲ್ಲ ಆಟೋ ರಿಕ್ಷಾವರು ಹೊಡೆಯವರು ಎಜುಕೇಟೆಡ್ ಅದಾರ. ಹೌದು, ಅನ್ಎಜುಕೇಟೆಡ್ ಯಾರು ಇಲ್ಲ. ಆದರೂ ಯಾವ ನೌಕರಿ ಸಿಗ್ತಾ ಇಲ್ಲ, ಯಾವುದು ಕೂಲಿ ಕಾರ್ಮಿಕ ಮಾಡ್ಬೇಕಂದ್ರೆ ಇದು ಆಟೋ ರಿಕ್ಷಾ ಒಂದೇ ದಾರಿ. ಅದೇ ಇದೆ ಸರ್. ಇವಾಗ ನಿಮ್ಮ ಯೂನಿಯನ್, ನಿಮ್ಮ ಸಂಘ ವತಿಯಿಂದ ನೀವು ವಾಹನಗೆ ಒಂದು ಲಿಮಿಟ್ ಏನೇನು ಮನವಿ ಕೊಟ್ಟಿರಿ ಆಟೋಗೆ ಸರ್? ಈಗ ಅದನ್ನು ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೇವೆ. ಯಾಕಂತಂದರೆ ಇದು ನೀವು ಹೇಳ್ದಂಗೆ ಇಲ್ಲಿ ಜನ ಕಡಿಮೆ, ವೆಹಿಕಲ್ ಜಾಸ್ತಿ. ಇದು ಒಂದೇ ಅಂತಲ್ಲ, ಎಲ್ಲ ರೀತಿಯಂಥ ವೆಹಿಕಲ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ಒಂದು ದಿನಗಳಲ್ಲಿ ನಮ್ಮ ರಾಜ್ಯದ ಎಲ್ಲ ಕಾರ್ಯದರ್ಶಿಗಳು ಸೇರಿಕೊಂಡು ಅಥವಾ ನಮ್ಮ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಈ ಬಗ್ಗೆ ಕೂಡ ಅಂದರೆ ಈ ನೀವು ಹಾಕಿದ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಗೋಂಗೆ ಮಾಡ್ತೀವಿ. ಈಗ ಹಳಿ ಯೂನಿಯನ್ ಐತಲ್ಲ, ಹಾಂ ಸರ್, ಅದರ ಅಧ್ಯಕ್ಷರ ಹೇಳಿಕೆ ಏನದ ಅಂದ್ರೆ, ನಾವು 25-30 ವರ್ಷದಿಂದ ನಾವು ಈ ಯೂನಿಯನ್ ಸಂಘಟನೆ ನಡೆಸ್ಕೊತ ಬಂದೀವಿ. ನಮ್ಮ ಜಿಲ್ಲೆ ಒಳಗೆ ಬರೋರು ನೀವು ಯಾರು, ಉತ್ತರ ಕರ್ನಾಟಕದವರು ಅಂತ ಹೇಳ್ತಾರೆ. ಕೆಲವರು ನಿಮ್ಮ ಇದ್ರಾಗ ಯಾರು ಅಧ್ಯಕ್ಷ ಆಗ್ಯಾರಲ್ಲ ಅವರು ಆ ಸಂಘಟನೆ ಒಳಗೆ ಮೆಂಬರ್ ಇದ್ರಂತ, ಇನ್ನೂ ಚಾಲು ಅದಾವ್ರು.
ಅವ್ರಿಗೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಪ್ರಶ್ನೆ ಇರ್ಬೋದು ಸರ್, ಇಲ್ಲ ಅನ್ನೋಂಗಿಲ್ಲ. ಅದನ್ನು ಕೇಳುವಂಥ ಅಧಿಕಾರ ಯಾರಿಗೂ ಇಲ್ಲ ರೀ. ಇವ್ರು ಯಾಕೆ ಬರ್ತಾರೆ, ಅವ್ರು ಯಾಕೆ ಬರ್ತಾರೆ ಅಂಥೇಳಿ 20-30 ವರ್ಷ ನೀವು ಮಾಡಿದ್ರಿ, ಮತ್ತು ಈ ಕೆಲಸ ಈಗ ಯಾಕೆ ಮಾಡಲಿಲ್ಲ? ಇವತ್ತು ಮೈನಾರಿಟಿ ಇದೆ ರೀ, ಮೈನಾರಿಟಿ ಒಳಗೆ ಹೊಸ ಗಾಡಿ ತರುವಂಥ ಶಕ್ತಿ ನಿಮಗಿಲ್ಲ. SC/ST ನಿಗಮ ಐತೆ, ಅಲ್ಲಿ ಎಷ್ಟು ಗಾಡಿ ಕೊಡ್ಸಿರಿ? ಬರೀ ಬೇರೆ ಜಿಲ್ಲೆ ಒಳಗೆ ತೋರಿಸ್ತೇವೆ ನಾವು. ಅಲ್ಲ ಸರ್, ಕೇಳ್ತಾರೆ. ಇಲ್ಲ ಇವ್ರು ಯಾರು? ನಿಮ್ಮ ಅಧ್ಯಕ್ಷರದಲ್ಲ, ಅವರು ಆ ಸಂಘದಲ್ಲಿ ಮೆಂಬರ್ ಇದ್ದಾರೆ, ರಿಸೈನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್ ಅದನ್ನ ಹೇಳ್ತಾರೆ. ಇಲ್ಲ, ಅದು ರೀಸನ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್. ಈಗ ಅದನ್ನ ಹೇಳ್ತಾ ಇದ್ದೀವಲ್ರಿ, ಆ ಸಂಘಟನೆ ಒಳಗೆ ಅವ್ರು ಇದಾರಪ್ಪ ಅಂತಂದ್ರೆ ಅವರು ಅಧ್ಯಕ್ಷರು ಆಗ್ಬೇಕಾರೆ ಅವ್ರು ಅಬ್ಜೆಕ್ಷನ್ ಮಾಡಬೇಕಾಗಿತ್ತಲ್ರಿ. ನೀವು ಈ ಸಂಘಟನೆ ಒಳಗಿದ್ರೆ ಇದು ಬೇರೆದವ್ರು ಯಾಕೆ ಹೋಗಿದ್ರೆ ಅಂತ ನೀವು ಅಬ್ಜೆಕ್ಷನ್ ಮಾಡ್ಬೋದಲ್ಲ, ಯಾಕೆ ಮಾಡಲಿಲ್ಲ ನೀವು? ಆ ಪ್ರಶ್ನೆ ಯಾಕೆ ಮಾಡಲಿಲ್ಲ? ತಪ್ಪು ಯಾರ್ದು? ಈಗ ಮಾಡ್ತಾ ಇದ್ರಿ ಅಲ್ರಿ, ಎಲ್ಲ ಆದ್ಮೇಲೆ ಮಾಡಿದ್ರೆ ಏನು ಉಪಯೋಗ ಆಗ್ತದೆ? ಅದು ಯಾವಾಗ ಯಾವುದು ಅಲ್ರಿ, ನೀವು ಇವಾಗ ಅಧ್ಯಕ್ಷ ಮಾಡ್ತಾ ಇದ್ರೆ ಕೇಳಬೇಕಾಗಿತ್ತು, ಬೇರೆ ಅವೆಲ್ಲ ಕೇಳಿದೆವು, ನಾವು ಕೇಳಿದೆವು ಸರ್. ಎಲ್ಲ ಪದಾಧಿಕಾರಿ ಇಲ್ಲೇ ಇದಾರೆ, ನಾವೇನು ಮುಚ್ಚುಮರೆ ಮಾಡ್ತಾ ಇಲ್ರಿ. ಎಲ್ಲ ಪದಾಧಿಕಾರಿ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳ್ಕೊಂಡು ಅವರ ಒಂದು ಅಭಿಪ್ರಾಯ ತಗೊಂಡೆ ನಾವು ಮುಂದೆ ಬಂದಿದ್ದೇವೆ, ಹೊರತಾಗಿ ನಾವು ಬರಲಿಲ್ಲ ರೀ ಇಲ್ಲೇ. ಈಗ 116 ಪರ್ಮಿಟಿಗೆ ನೀವು ಮನವಿ ಕೊಟ್ಟಿರಿ ಅಂತೀರಿ. ಹೌದು ಸರ್. ಆದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಆ ಏಜೆಂಟ್ ಕಡೆ ಯಾಕೆ ಹೋಯ್ತು, ನಿಮ್ಮಲ್ಲಿ ಯಾಕೆ ಬಂದಿಲ್ಲ ಸರ್? ಅದನ್ನು ಕೇಳ್ತಾ ಇದ್ದಾವಲ್ರಿ. ಈಗ ಈ ಸಂಘಟನೆ ಒಳಗೆ ನಾವೆಲ್ಲ ಈ ರೀತಿಯಾಗಿ ಅಂತ ಹೇಳಿದರೂ ಕೂಡ ಜನರಿಗೆ ಇಲ್ಲಿ ಅಭಿಪ್ರಾಯ ಇಲ್ಲಪ್ಪ, ಬೇರೆ ಕಡೆ ಅಭಿಪ್ರಾಯ ಹೋಗಲಿ. ಅದಕ್ಕೆ ನಮ್ಮ ತೃಪ್ತಿ ಏನಪ್ಪ ಅಂದ್ರೆ, ನಾವು 116 ಜನರಿಗೆ ನಾವು ಮಾಡಿದಂಥ ಕೆಲಸ ನಮ್ಮ ತೃಪ್ತಿ. ಅವ್ರು ಎಲ್ಲೇ ಹೋಗಲಿ, ಅಲ್ಲಿ ಹೋಗಲಿ, ಇಲ್ಲಿ ಹೋಗಲಿ, ಏಜೆಂಟ್ರ ಹತ್ರ ಹೋಗಲಿ, ಬೇರೆದವ್ರ ಹತ್ರ ಹೋಗಲಿ, ಅವರೇ ಡೈರೆಕ್ಟ್ ಹೋಗಲಿ, ಅವ್ರಿಗೆ ಬಿಟ್ಟಿದ್ದು ಸರ್ ಅದು. ನಿಮ್ಮ ಕಡೆ ಬಂದ್ರೆ ಅವ್ರಿಗೆ ಗೌರ್ಮೆಂಟ್ ಎಷ್ಟದ? ಹೌದು, ನಾವು ಕ್ಲಿಯರ್ ಆಗಿ ಹೇಳಕತ್ತೇವೆ. ಅವ್ರು ಏಜೆಂಟ್ ಕಡೆ ಏನು ಹೋಗ್ಯಾರಲ್ಲ, ಅವ್ರು 1 ಲಕ್ಷ ರೂಪಾಯಿ ತಗೊಳತ್ತಾರೆ. ಇದೇ ಗೊಂದಲ ನಡೆದ ಅಷ್ಟೇ, ಮತ್ತೇನಿಲ್ಲ ಸರ್. ಈ 1 ಲಕ್ಷ ರೂಪಾಯಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈಗ ನಾವು ಮಾಹಿತಿ ಕೊಡ್ಲಿಕ್ಕತ್ತೇವೆ, ನೇರವಾಗಿ ನೀವು ಆಫೀಸ್ಗೆ ಹೋಗ್ರಿ, ಅಲ್ಲಿ ತಗೊಳ್ರಿ ಅಂತ ಹೇಳ್ತಾ ಇದ್ದೇವೆ ನಾವು. ಇನ್ನು ಇದನ್ನ ಬಿಟ್ಟು ಮತ್ತೇನು ಹೇಳಕ್ಕೆ ಬರ್ತದೆ ಸರ್? 1 ಲಕ್ಷ ಕೊಟ್ಟವ್ರು ನಿಮ್ಮ ಮುಂದೆ ಕೂತಾರೆ, ಇನ್ನೊಂದು ತರ ಅವ್ರಿಗೆ ಡಾಕ್ಯುಮೆಂಟ್ಸ್ ಸಿಗ್ತಾ ಇಲ್ಲ. ಅವ ಏಜೆಂಟ್ ಏನಂತಾರ, ನಾನು ರೊಕ್ಕ ಕೊಡ್ರಿ, ನಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಆಟೋ ಏನಂತಾರ, ಡಾಕ್ಯುಮೆಂಟ್ಸ್ ಇಲ್ಲ, ನಾ ಹೆಂಗ್ ಪಾಸಿಂಗ್ ಮಾಡಲಿ ಅಂತ. ಅವ್ರು ಕಂಪ್ಲೇಂಟ್ ಮಾಡ್ಬೋದಲ್ರಿ? ಇಲ್ಲ, ನಿಮ್ಮ ಸಂಘ ಇದ್ದವ್ರಿಗೆ ಈ ರೀತಿ ಮೋಸ ಆಗಲ್ಲ ಅದ ಸರ್. ನಿಮ್ಮ ಸಂಘದಲ್ಲಿ ಇದ್ದವ್ರಿಗೆ ನೀವು ನ್ಯಾಯ ಕೊಡ್ತಾ ಇರ್ತಲ್ಲ, ಸರಿ. ಒಂದು ಪ್ರಶ್ನೆ ಬರ್ತಾವ ಸರ್, ನಿಮ್ಮ ಹಿಂದೆ ಆದವ್ರು ನಿಮ್ಗೆ ಹೇಳಿದಾನು, ನಿಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು? ಇಲ್ಲ, ಇವತ್ತಿನ ದಿವಸ ನೀವೇನು ಪ್ರಶ್ನೆ ಏನು ಮಾಡಕತ್ತಿರಲ್ಲ, ಈ ಪ್ರಶ್ನೆ ಇವತ್ತು ಇಲ್ಲೇ ಹುಟ್ಟೈತ್ರಿ. ಇಲ್ಲ ಕೇಳ್ರಿ ಅವ್ರನ್ನ. ಇಲ್ಲೇ ಇದ್ದಾರೆ, ನಾನು ಇಲ್ಲೇ ಇದ್ದಾನೆ, ಅವರು ಇಲ್ಲೇ ಇದ್ದಾರೆ, ಗಮನಕ್ಕೆ ಬಂದಿಲ್ಲ. ಇವಾಗ ನೀವು ಪ್ರಶ್ನೆ ಕೇಳಕತ್ತೀರ. ಹೌದು, ಈಗ ನಾವು ಅದು ಕೇಳ್ತೇವಲ್ರಿ. ಮುಂದೆ ಅವತ್ತು ಕೊಟ್ಟಿದ್ದಾನ ಇಲ್ಲ, ಯಾರು ಯಾಕೆ ಕೊಟ್ಟಿದ್ದಪ್ಪ, ನೀನು ಹೆಂಗೆ ಕೊಟ್ಟಿದ್ದಪ್ಪ ನಾವು ಕೇಳ್ತೇವೆ, ಅದನ್ನ ಎನ್ಕ್ವೈರಿ ಮಾಡ್ಕೋತೇವೆ. ಮುಂದೆ ಏನು ಕಾನೂನು ಕ್ರಮ ತಗೊಳ್ಬೋದು ನಾವು ತಗೊಳ್ತೇವೆ. ಈ ಗಾಡಿ ಪಾಸಿಂಗ್ ಆಗಬೇಕಾದ್ರೆ ಫಾರ್ಮ್ 22 ಸಿಗ್ತದ. ಅದು ಒಂದು ಫಾರ್ಮೇ ಅವ ಏಜೆಂಟ್ ಕೂಡ ಆಗ್ತಿದೆ ಅವ್ರಿಗೆ ಅಲ್ರಿ. ಆಮೇಲೆ ಅದನ್ನು ಹೇಳ್ತದಲ್ಲ, ಇವಾಗ ಏನು ನೀವು ಗಮನಕ್ಕೆ ತಂದಿರಿ, ಇಲ್ಲಿಂದ ನಮ್ಮ ಕೆಲಸ ಸ್ಟಾರ್ಟು. ಆ ಫಾರ್ಮೆಟ್ ತೊಗೊಂಡು ಬಂದು ನಿಮ್ಮ ಮುಂದೆ ಕುಂತ, ನಿಮ್ಮ ಮೀಡಿಯಾ ಮುಂದೆ ಕುಂತ ಅದನ್ನು ತೋರಿಸಿ ಹೋಗ್ತಾರೆ. ಈಗ ಯಾರ್ಯಾರಿಗೆ ಅನ್ಯಾಯ ಆಗ್ಯದ ನಿಮ್ಮ ಸಂಘ ವತಿಯಿಂದ ನೀವು ಬೆಂಬಲ ಕೊಡ್ತೀರಿ? ಹೌದು. ಯಾಕೆ ಮಜಾಕ ಈಗ ಯಾರ್ಯಾರಿಗೆ ಅನ್ಯಾಯ ಆಗ್ಯದ ಅವ್ರಿಗೆ ನಿಮ್ಮ ಸಂಘ ವತಿಯಿಂದ ನೀವು ಬೆಂಬಲ ಕೊಡ್ತೀರಿ? ಹೌದು. ಎಲ್ಲ ಆಟೋ ರಿಕ್ಷಾ ಚಾಲಕರಿಗೆ ನಾನು ಅದನ್ನು ಹೇಳ್ತಾ ಇದ್ದಾನೆ, ನಿಮಗೆ ಎಲ್ಲಿ ಕೆಲಸ ಚೆನ್ನಾಗಿ ಆಗಬೇಕಂತ ನಿಮ್ಗೆ ಆಸೆ ಇದೆ ಅಲ್ಲೆಲ್ಲೇ ಇರ್ರಿ. ನಾವು ಅದ್ರ ಬಗ್ಗೆ ಏನು ಮಾತಾಡೋಲ್ಲ, ಎರಡನೇ ಮಾತಿಲ್ಲ. ಈಗ ಸಾಕಷ್ಟು ಏಜೆಂಟ್ಗಳು ಎಷ್ಟು ಆಟೋಗಳವರಿಗೆ ಮೋಸ ಮಾಡಿದ್ದಾರೆ, ಸಾಕಷ್ಟು ಮೋಸ ಮಾಡಿದ್ದಾರೆ. ಅವರ ಪರ್ಮಿಟ್ ಸಂಬಂಧ ಅವರು ರೊಕ್ಕ ಕೊಟ್ಟಿದ್ದಾರೆ, ಇನ್ನತನ ಅವ್ರಿಗೆ 8 ವರ್ಷ ಆಯಿತು, ಇನ್ನೂ ಪರ್ಮಿಟ್ ಸಿಗ್ತಾ ಇಲ್ಲ. ಅವ್ರ ಬೆನ್ನ ಹತ್ತಿದ್ದಾರೆ. ಅವರು ಇವತ್ತು ನಾಳೆ ದಿವಸ ಅಂಥವ್ರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ನಮ್ಮ ಮಾಧ್ಯಮ ಮುಖಾಂತರ ನೋಡ್ತಾರಲ್ಲ ಜನರು. ಹೌದು. ಅವ್ರ ಆಟೋ ರಿಕ್ಷಾ ಅವರು ಎಷ್ಟು ಆಟೋದು. ಈಗ ನೀವು ಸದ್ಯಕ್ಕೆ ಅರ್ಥ ಮಾಡ್ಕೊರಿ, ಬಿಜಾಪುರ ನಗರದಲ್ಲಿ ಈಗ 16,000 ಆಟೋ ಓಡಾಡ್ತಾರೆ. ಅದರಲ್ಲಿ ಅರ್ಧ ಪರ್ಮಿಟ್ ಇದೆ, ಅರ್ಧ ಇಲ್ಲ. ಆಲ್ಟೋವ್ರು ಹೇಳ್ತಾರೆ ಸಿದ್ಧ. ಸರಿ, ಇವತ್ತು RTO ಸಾಹೇಬರು ಕೂಡ ಅದನ್ನ ಹೇಳಿದ್ದಾರೆ. 1 ತಿಂಗಳ ಒಳಗೆ ಎಲ್ಲರಿಗೂ ಅವಕಾಶ ಕೊಡ್ತೇವೆ, 1 ತಿಂಗಳ ಒಳಗೆ ಅವಕಾಶ ಕೊಡ್ತೇವೆ. ಏನಂತಂದರೆ, ಈಗ 1 ತಿಂಗಳ ಒಳಗೆ ನೀವು ಮಾಡಿದ್ರಪ್ಪ ಅಂತಂದ್ರೆ ನಾವು ಯಾವುದೇ ರೀತಿಯಾದಂಥ ನಿಮ್ಮ ಕ್ರಮ ತಗೊಳ್ಳೋದಿಲ್ಲ. 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ಸ್ವಲ್ಪ ಜನ ಕಡೆ ದುಡ್ಡು ಇರ್ತದೆ, ಕೆಲವು ಬಡ ಕುಟುಂಬಗಳು ಇರ್ತವೆ. ಕೆಲವ್ರು ಏನು ಮಾಡ್ತಾರೆ, ಇದನ್ನೇ ಕಾಸಬೇಕು, ಇದನ್ನೇ ಬಡಿಬೇಕು ಅನ್ನೋ ಲೆಕ್ಕದಾಗಿರ್ತಾರೆ. ಸೊ ಅಂಥವ್ರಿಗೆ ಕೂಡ ನಾವು ನೋಡಬೇಕಲ್ಲ. ಒಂದು ಕಾನೂನು ಪ್ರಕಾರ ತಪ್ಪಿದೆ ಸರ್, ಇಲ್ಲ ಅನ್ನೋಂಗಿಲ್ಲ. ಇವತ್ತು ಮನೆ ಒಳಗೆ ಗಂಡ ಹೆಂಡತಿ 2 ಮಕ್ಕಳು, ತಂದೆ ತಾಯಿ
ಇದ್ರ ಜೊತೆಗೆ ನಮಗೇನಾಗ್ಬಿಡ್ತು ಅಂತಂದ್ರೆ ಎಷ್ಟು ಸಾಕೋದು ಭಾಳ ವಜ್ಜೆ ಆಗ್ಬಿಡ್ತು. ಎರಡನೇದು ಏನಂತಂದರೆ ಶಕ್ತಿ ಯೋಜನೆ ಏನು ಬಂತು, ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಯೋಜನೆ ಬಂತು. ಇವತ್ತಿನ ಪರಿಸ್ಥಿತಿ ಭಾಳ ಗಂಭೀರ ಇದೆ ರೀ. ಮನೆ ಬಾಡಿಗೆ ಕಟ್ಕೋಬೇಕು, ತಂದೆ ತಾಯಿನ ಜೋಪಾನ ಮಾಡ್ಬೇಕು. 50 ವರ್ಷ ಆಯ್ತು ಅಂದ್ರೆ ಮೆಡಿಷನ್ ರೀ, ಶುಗರ್ ಬಿ ಪಿ ಅವೆಲ್ಲ ಇರ್ತಾವೆ ಸರ್, ಅವ್ರನ್ನ ನೋಡ್ಕೋಬೇಕು. ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಂದ್ರೆ ಇವತ್ತಿನ ಕಾಲಮಾನದಾಗ ಏನಂತಂದ್ರೆ ಕನಿಷ್ಠ ಕಡಿಮೆ ಅಂದರೆ 20,000 ರಿಂದ 25,000 ಫೀಸ್ ಇದೆ ಮಕ್ಕಳಿಗೆ. ಅದನ್ನು ಕಟ್ಟಬೇಕಲ್ಲ, EMI ಕಟ್ಕೋಬೇಕು, ಮನೆ ಬಾಡಿಗೆ ಕಟ್ಕೋಬೇಕು. ಏನೋ ಪುಣ್ಯಕ್ಕೆ ಏನೋ ಕರೆಂಟ್ ಬಿಲ್ ಒಂದು ಸ್ವಲ್ಪ ಏನು ಅಕ್ಕಿ ಪಕ್ಕೆ ಬರ್ತಾವೆ, ಅದನ್ನು ಜೀವನ ಮಾಡ್ತಿರ್ತಾರೆ. ಸೊ ಅಂಥವರು ಕೂಡ ಇದ್ದಾರೆ ಇವತ್ತಿನ ದಿವಸ ಒಳಗೆ. ಆ ಸ್ಥಿತಿ ಒಳಗೆ ಜೀವನ ಮಾಡುವಂಥ ಆಟೋ ರಿಕ್ಷಾ ಚಾಲಕರು ಇದ್ದಾರೆ. ಅಂಥವ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕಲ್ರಿ. RTO ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ನೀವು ಇದನ್ನು ಮಾಡಿರಿ, ಇದನ್ನು ಮಾಡ್ಬೇಕಂತೇಳಿ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಾವು ಆಟೋ ರಿಕ್ಷಾದವ್ರು ರೀ. ಇವತ್ತು ನಾವು ಆಟೋ ರಿಕ್ಷಾ ಹೊಡೆದ್ರೇ ನಾವು ಜೀವನ ಮಾಡ್ತೀವಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಒಬ್ಬ ಆಟೋ ರಿಕ್ಷಾ ಚಾಲಕರು. ಎಲ್ಲರೂ ನಮ್ಮ ಸಂಘಟನೆಗಿರುವಂಥವ್ರು ಎಲ್ಲರೂ ನಾವು ಹಾಕ್ಕೊಂಡಿದ್ದೀವಿ. ಯಾರನ್ನೂ ರಾಜಕಾರಣಿಗಳು ಸೇರೋಂಗಿಲ್ಲ ನಮ್ಮ ಸಂಘಟನೆ ಒಳಗೆ, ಬೇರೆದವ್ರು ಯಾರೂ ಇಲ್ಲ. ಏನದು ನಮ್ಮ ಆಟೋ ರಿಕ್ಷಾ ಸಮಸ್ಯೆಯನ್ನು ಯಾರಿಗೆ ನೋಡ್ರಿ ಗೊತ್ತಿರ್ತತೋ ಆ ವ್ಯಕ್ತಿಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ. ಆಮೇಲೆ 2022 ಒಳಗೆ ಆಟೋ ರಿಕ್ಷಾ ಬಂದವು ಸರ್. ಅಂದರೆ 2025 2.5-3 ವರ್ಷ ಆಯಿತು ವಿದೌಟ್ ಪರ್ಮಿಟ್ ಪಾಸಿಂಗ್ ಮಾಡ್ಯಾರ. ಇದ್ರ ತಪ್ಪ್ಯಾರ RTO ನಾನು ಅದನ್ನು ಹೇಳಿದಿಲ್ಲ ರೀ ಅವಾಗೆ. ಇವಾಗ ನೀವು 25, 27, 23, 24 ಏನು ಕೊಟ್ಟಿದ್ದೀರಿ, 23, 24 ನೀವು ಗಾಡಿಗೆ ಪಾಸಿಂಗ್ ಮಾಡಿ ಕೊಟ್ಟಿರಿ. ಮುಂದೆ ಏನಾಗ್ತದೆ ಅಂತಂದ್ರೆ ಪರ್ಮಿಟ್ ಬರಲಿಲ್ಲ, ಪರ್ಮಿಟ್ ಇಲ್ಲ, ನಾಳೆ ಅಕಸ್ಮಾತಾಗಿ ಆ ಡ್ರೈವರ್ಗೆ ಏನು ಹೆಚ್ಚು ಕಡಿಮೆ ಆಯಿತು, ಹೊಣೆಗಾರ ಯಾರು ನೀವು ಆಗ್ತಿರೋ? ಈ ಪ್ರಶ್ನೆಯನ್ನು ನಾನು ನೇರವಾಗಿ RTO ಸಾಹೇಬರಿಗೆ ಮತ್ತು SP ಸಾಹೇಬರು ಕೂಡ ಕೇಳಿದಾಗ ಅವ್ರು ಹೇಳಿದರು, ಆಯ್ತಪ್ಪ ಇಲ್ಲಿವರೆಗೆ ಆಗಿದೆ, ಮುಂದೆ ಆ ರೀತಿ ಮಾಡುವಂಥ ವ್ಯವಸ್ಥೆ ಮಾಡೋದು. ನಾವು RTO ಮೀಟಿಂಗ್ ಕರಿತೀವಿ, ಇದನ್ನು ಮಾಡ್ತೇವೆ ಅಂತಂದರು. ಆ ಮಾತಿನ ಪ್ರಕಾರ ಕೂಡ ಅವ್ರು ಮಾಡಿದ್ದಾರೆ. ಅವರಿಗೂ ಕೂಡ ನಾವು ತುಂಬ ಹೃದಯದ ನಾವು ಧನ್ಯವಾದ ಸಲ್ಲಿಸ್ತೇವೆ ಅವರಿಗೆ. ಈಗ ನಿಮ್ಮ ಮೇಲೆ ಅವ್ರು ಆರೋಪ ಮಾಡಿದ್ದಾರೆ, ಹಾಂ ಚುನಾವಣಾ ಸಂಘಟನೆ ಟ್ರೇಡ್ ಯೂನಿಯನ್ ಅಂತ ಆಗಿದೆ, ಅದು ನಿಮ್ಮ ವಿರೋಧ. ಈಗ ನಿಮ್ಮ ದಾಖಲಾತಿ ಅವರು ಕೇಳಿದ್ದಾರೆ, ನಿಮ್ಮ ಧ್ವನಿ ಅವರು ಇರ್ತಿದ್ದಾರೆ, ಅದಕ್ಕೆ ಅವರಿಗೆ ಮುಂದೆ ಏನು ಅವ್ರಿಗೇನಿಲ್ಲ ರೀ ನೋಡಿರಿ ಸರ ಅಪ್ಡೇಟ್ ಮಾಡ್ತೀರಿ ಅಥವಾ ಯಾವ ರೀತಿ ನೀವು ಅವರಿಗೆ ಮಾಧ್ಯಮ ಮುಖಾಂತರ ಹೇಳಿ ಹೋಗ್ತೀರಿ, ಯಾವ ರೀತಿ ಸರ್? ಅವ್ರಿಗೆ ನಾವು ಮಾಧ್ಯಮ ಮುಖಾಂತರ ಹೇಳ್ತೇವೆ, ಏನಿದ್ರು ನೀವು ಗೊತ್ತಿದ್ರೆ ಮಾತಾಡ್ಬೇಕು ಸರ್. ಒಬ್ಬ ಸಂಘಟನೆಯವರಿಗೆ ಒಬ್ಬರ ಯಾರಿಗಾರ ನಾವು ಮಾತಾಡ್ಬೇಕಂತಂದ್ರೆ ಆ ವ್ಯಕ್ತಿಗಳನ್ನು ನೋಡಿ ಮಾತಾಡಬೇಕು. ಎರಡನೇದು, ಈಗ ನಾನು ಇದ್ರ ಬಗ್ಗೆ ನಾನು ವಿಚಾರ ಮಾಡಿದರೆ ಒಂದು ಬೇಳೆ ನಾನು ಅವ್ರು ತೋರಿಸಿದ್ರೆ ಈ 3 ಬೇಳೆ ನಾನು ತೋರಿಸುತ್ತೆ. ನೀವು ಸರಿ ಇರ್ರಿ, ನಾವು ಸರಿ ಇರ್ತೇವೆ, ಆಯಿತು. ಒಂದು ವೇಳೆ ಆ ರೀತಿ ನೀವು ಬಹಿರಂಗವಾಗಿ ಬಂದು ಚರ್ಚೆ ಮಾಡಲಿಕ್ಕಿದ್ರೆ ಅಂದರೆ ನಾನು ದಾಖಲಾತಿಗಳು ಪೂರ ಇದ್ದಾವೆ. ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ದಾಖಲಾತಿಗಳಿದ್ದಾವೆ. ಜೊತೆಗೆ ನಾವು ಮಾಡಿದಂಥ ಕಾರ್ಯಕ್ರಮಗಳು ಯಾವ್ಯಾವ ಜಿಲ್ಲೆ ಒಳಗೆ ಮಾಡಿದ್ದೇವೆ, ಯಾವ ತಾಲೂಕಿನಾಗ ಮಾಡಿದ್ದೇವೆ, ಎಷ್ಟು ಜನ ನಮ್ಮಲ್ಲಿ ಮೆಂಬರ್ಸ್ ಇದ್ದಾರೆ, ಎಲ್ಲನೂ ಕೂಡ ನಾವು ಈ ಮಾಧ್ಯಮ ಮುಖಾಂತರ ಬಿಜಾಪುರ ಜನರಿಗೆ ಏನು ಸಂದೇಶ ಕೊಡ್ತೀರಿ? ಅವರ ಆರೋಪದ ಆಟೋ ರಿಕ್ಷಾದವರು ಭಾಳ ತೊಂದರೆ ಕೊಡ್ತಾರೆ, ಟ್ರಾಫಿಕ್ ಜಾಮ್ ಮಾಡ್ತಾರೆ, ಸರಿಯಾಗಿಲ್ಲ, ಮುಂದೆ ಬರ್ತಾರೆ, ಆಟೋ ಬರ್ತಾರೆ ಅಂತೇಳಿ ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ. ಈ ಜನರ ಆರೋಪನ ಇವ್ರಿಗೆ ಏನು ಸಂದೇಶ ಕೊಡ್ತಾರೆ? ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಒಂದು ವಿಷಯ ಹೇಳಲಿಕ್ಕೆ ಬರ್ತಾನೆ. ಇವತ್ತು ಜನರೇ ನಮ್ಮ ದೇವರು. ಅವ್ರ ವತಿಯಿಂದ ನಾವು ಹೊಟ್ಟೆ ತುಂಬಿಕೊಳ್ತದೆ. ಇವತ್ತು ನಾವು ಅವ್ರಿಗೇನಾದರೂ ತೊಂದರೆ ಮಾಡಿದ್ರಪ್ಪ ಅಂತಂದ್ರೆ ನಮಗೆ ತೊಂದರೆ ಆದಂಗೆ. ಒಬ್ಬ ಅಧಿಕಾರಿಗಳಿಗೆ ಕೂಡ ನಾವು ಮಾತಾಡಿದ್ರಪ್ಪ ಅಂತಂದ್ರೆ ಆ ಮಾತು ನಾವೇ ನಮಗೆ ಆಗ್ತದೆ. ಎಲ್ಲ ಆಟೋ ರಿಕ್ಷಾ ಚಾಲಕರು ನಿಮ್ಮ ಶಿಸ್ತನ್ನು ಕಲೀರಿ, ಮೊದಲು ಡಿಸಿಪ್ಲಿನ್ ಕಲೀರಿ. ನಾವು ಕೂಡ ಇವತ್ತಿನ ಈ ಮೀಡಿಯಾ ಮುಖಾಂತರ ನಾವು ಇವತ್ತು ಏನು ಹೇಳ್ತಾಯಿದ್ದೀವಿ ಅಂದರೆ ನಿಮ್ಮ ಜೊತೆಗೆ ನಾವಿದ್ದೇವೆ. ಬಿಜಾಪುರ ಆಟೋ ರಿಕ್ಷಾ ಚಾಲಕರು ಎಷ್ಟೋ ಜನರು ಇರಲಿ ಕೂಡ ನಿಮ್ಮ ಜೊತೆಗೆ ನಾವಿದ್ದೇವೆ. ನಿಮಗೆ ಏನು ಪ್ರಾಬ್ಲಮ್ಸ್ ಬಂದರೂ ಕೂಡ ನಾವು ನೋಡ್ಕೊಳ್ತೇವೆ. ಆದರೆ ನೀವು ಒಂದು ನಿಯಮಾವಳಿ, ಸರ್ಕಾರ ಏನು ನಮ್ಗೆ ನಿಯಮಾವಳಿ ಕೊಟ್ಟಿದೆ ಆ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಅದೇ ರೀತಿಯಾಗಿ ಮುಂದೆ ಬರುವಂಥ ದಿವಸ ಇಂಥ ದಿವಸ ನಮಗೆ ಬರ್ತೈತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು 2.5 ವರ್ಷ ನಾವು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಏನು ಮಾಡಬೇಕು, ಯಾಕಂತಂದ್ರೆ ಆಗುವಂಥ ತೊಂದರೆ ಜಾಸ್ತಿ ಆಗೇ ಹೋಗ್ತದೆ, ಕಡಿಮೆ ಆಗೋದಿಲ್ಲ. ಈ 2.5 ವರ್ಷ ನಾವು ಹೆಂಗೆ ಕಳೆದುಬಿಟ್ವಿ ಅಂದ್ರೆ ಮುಂದೆ ಬರುವಂಥ ದಿವಸ ನಮ್ಮ ದಿವಸಗಳು ಆಗ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಒಂದಾಗಬೇಕು. ನನ್ನ ಪ್ರಶ್ನೆ ಇವರು ನಬಿಲಾಲ್ಗೆ ಬಿಜಾಪುರ ಸಂಘಟನೆ ಒಳಗೆ ಅಂತ ಏನು ಇವ್ರು ಕಂಡು ಬಂತು, ಅದಕ್ಕೆ ಇವರು ಉತ್ತರ ಕರ್ನಾಟಕ ಸಂಘದ ವಿಷಯ ನಾ ಇದರ ಉತ್ತರ ಕೊಡ್ತೀನಿ ನಿಮಗೆ. ಅವ್ರಿಗೆ ನೀವು ಇಲ್ಲಿ ಸಾಕಷ್ಟು ಸಂಗೀತ. आज हमें उत्तर कर्नाटक संघ के अंदर हमारा मिलने का कारण ये था कि बीजापुर के अंदर ट्रेड यूनियन 35 साल से काम कर रहे हैं. ट्रेड यूनियन 35 साल से काम कर रहे हैं बोल को मीडिया के अंदर बोलते हैं. बीजापुर के अंदर आज एक तो काम उनका ऐसा दिखा, कौन सा तो ऑटो वाले का काम उन एकले का तो करें क्या हम ना. कहाँ तो भी गांधी चौक के अंदर
तकलीफी तो हमें जाको ठहरते हैं। गांधी चौक में क्या भी प्रॉब्लम हुआ तो हमें जाको ठहरते हैं। इन्हों कौन चीज में आपको ऑटो वाले का सॉल्व करें सब प्रॉब्लम है। वो बोलते 5 एकड़ जमीन लेंगे थे अब। हाँ, अच्छी बात करे तुम्हें, बहुत अच्छी बात करे। आज तक 35 साल हुआ उनकी आग बीजापुर के अंदर विनयन बंद को उनकी। इन्हों कौन से एक ऑटो ड्राइवर के भला करें, कौन से एक ऑटो ड्राइवर को एक आधा प्लॉट जगह दिए, कौन से एक ऑटो ड्राइवर के पास पैसे लेको तो देंगे पूछो ना, कम से कम किसी तो भी गवर्नमेंट का जगह सब अपना मार को रख लियो ना। गवर्नमेंट का जगह हम लोग 5 एकड़ है बोल को खुद बोले ना हमने, और थोड़े मीडिया वाले के भी सामने बोले ना 5 एकड़ जमीन है बोल को। कौन से ऑटो के ड्राइवर को दी साहब नो जमीन है, सब खा को बैठे तुम्हारे मुझे तुम्हें कबूल कर रहे हैं। जमीन किसकी हो? जमीन ऑटो चाला कौन दी वो जमीन, कौन दी? वो गवर्नमेंट से यही बोल को बोले तो मैं अशोक राठौड़ मुझे फोन लगा को खुद बोले मेरे पास प्रूफ भी है अशोक राठौड़ का 5 एकड़ जमीन आई मुझे कर को बोले सोनी। कौन से ड्राइवर को दी साहब आज तक तो जमीन गई कहाँ जमीन है उसके वास्ते क्या है देखो हमने मजबूरन ये संघ में रजिस्टर होना पड़ा, हमने यहाँ बीजापुर को हमारा जलवा इनको दिखाना पड़ा। तो अभी 5 एकड़ जमीन अब कहाँ गई उसके बारे में संविधान की आवाज उठा देंगे तुम्हें? हाँ इंशाल्लाह जरूर उठेंगे मैं आवाज। मैं और एक बात बोलने का विसरा तवीज ने है, ये मुख्तार कौन है? इन्हीं एजेंट है। हाँ इन्हीं कल हमारे ऊपर आरोप लगा था क्रिमिनल है बोल को बोलता है। तुम्हारे में अगर दम रहा एक तो भी हमारा ऐसा पुलिस स्टेशन के अंदर कंप्लेंट ऐसो दिखाओ, FR ऐसो दिखाओ, बीजापुर छोड़ को जातो नहीं का 13 मई दिखा तू पूरे बीजापुर के अंदर, तू छोड़ को जाने रेडी हुआ रहा तो मेरे साथ आ। हमला क्रिमिनल बनने वाला तू कौन है? बीजापुर के अंदर है क्रिमिनल कर को बात करता तू। हमला उत्तर कर्नाटक ऑटो यूनियन संघ का उपाध्यक्ष हूं मैं। आज बोल रहा हूं तुझे मैं, कल नहीं बोला था, आज बोल रहा हूं तुझे मैं। तेरे अंदर अगर दम रहा तो मेरे ऊपर एक तो FR दिखा। तुम्हारे सरकार में गले नहीं काटा किसके भी, तुम्हारे सरकार कितने जने के हमला फोन आते हैं तुम्हारे बारे में, तू कितने पैसे खाका को बीजापुर के लोगों को ये करे दे के उनका सबका लेखा को दे तू SP साहब को एक बार है सबका रिकॉर्ड बाय करना उनके प्रूफ के साथ लेके जाके दे तुम SP साहब को देखो क्या है देख तेरा वहाँ तुझे वहाँ बुला को बात कर तुम जगह प्लेस जगह जमीन है 5 एकड़ जो जमीन की बात है वो 5 एकड़ जमीन है हमें ये कर लेंगे अलॉट कर लेंगे, कहाँ गई वो जमीन है? देखो साहब 5 एकड़ जमीन कर को खुद उनके मुंह से बोलते हैं ऑटो यूनियन को, उनके क्या उनका नाम है त्रिवेड यूनियन के ऑटो यूनियन को सैंक्शन भी कर को 5 एकड़ बोलते हैं। 1 एकड़ में 20 प्लॉट आते हैं, 20 प्लॉट होते हैं 1 एकड़ में। 5 एकड़ बोले तो 100 प्लॉट है। 100 प्लॉट गए कहाँ, किसके पास गए साहब? पूछना नहीं पूछना, हमना भी एक ऑटो चलाने वाले का पावर है, हमें भी एक ऑटो ड्राइवर ही चाहिए। कहाँ गए, कौन कौन खाए? ये सब क्या है नहीं गोलमाल कर को खाने का खा को बैठे थे में इतने कुछ बस कर को चुप ठंडा बैठो नहीं का हमें कई देश आएगा तो तुम्हें बहुत आगे तक तुम ना ले जाते हैं। हमें बीजापुर में कितने रिक्शे हैं? बीजापुर में टोटल 9000 रिक्शे हैं। तो 5 एकड़ जमीन किसे बांटने वाले हो? 5 एकड़ एक टुकड़ा जमीन का कौन सी भी एक ऑटो वाले को दूं करके बोलने दे ना, इनको शॉल हार कल इनको कहाँ बोलते हैं वहाँ पार्टी दे तुम्हें ले जाके इनको। अभी कितने साल से बोल रहे हो 5 एकड़ जमीन लौट गया? ये मई चलाने नहीं, ये मई चलाने लग को गाड़ी 2000 से गाड़ी चला तू मैं 25 साल वहाँ मैं आज तक गाड़ी चला तू भी कौन से भी संघ में नहीं आता मैं। और उन्होंने कल एक मुझे आरोप लगाई हमारे त्रिवेड यूनियन में नो हत्ते बोल को इनके अंदर अगर दम रहा नहीं हमारा प्रूफ दिखा दे नो, हमारे संघ में उनके यूनियन रंधे उनकी संघ रंधे उनकी ट्रेस रंधे उनका क्या भी रहता कि नहीं उन्होंने अगर मुझे साबित करे मैं बीजापुर छोड़ को जाता हूँ उनके अंदर मैं उनके संघ में वगैरह हत्या अगर बोले तो अगर उन्होंने नहीं दिखाए तो बीजापुर में मुंह नहीं दिखाना उन्होंने। तुम्हारा नहीं बोल रहे हो, नूर अध्यक्ष बोल रहे हो। नूर कर कुछ नाम नहीं ले इनो कर को नाम नहीं साहब
इन लोग का तो मैं और उन्होंने 2 जने बैठे थे, नूर कर को नहीं बोले उन्होंने, मैं भी था उसमें, मेरे ऊपर आरोप लगे हुआ। कल जो आरोप आपके ऊपर लगा रहे थे उसमें एक बाजू बैठे थे, उन्होंने एजेंट है क्या जो परमिट के बारे में बोल रहे थे? तो उन्होंने देखो साहब, ना उनके विलेन को संबंध है, ना उन्हें कहीं को भी संबंध है। उन्हें आरटीओ ऑफिस में एजेंटगिरी करता है। आरटीओ ऑफिस में अभी देखो मेरे मोबाइल में तुम ना हुनर है तो मैं रिकॉर्डिंग सुना सकते हो, नहीं तो 8-10 रिकॉर्डिंग है, मैं मुझे अत्ते मांग रहा, मुझे उतना मांग रहा पैसा बोल को, अभी फिलहाल तो दिखा बोले तो दिखा, तो मेरे मोबाइल में तुम ना बाइक था उनकी रिकॉर्डिंग के साथ ऐसा मैं उन्हें कत्ते जना को पैसे मांगे करने का, खुद सामने पार्टी वाले बोल रहे हैं ना 85,000 इसके राम इसके क्या बोलते हैं साई पार्क वाले के के लिए पैसे ले को ऑफिस और 20,000 रुपये मांग रहा उनको, तेरी गाड़ी पासिंग कर को दे तू ला मैं कर को, मेरे पास बाइक का रिकॉर्डिंग है, ऐसा नहीं बोल रहा भाई मैं। और एक कौन तो भी लेडीज की गाड़ी है, उनको भी 20,000 रुपये मांगे नहीं, उनका भी रिकॉर्डिंग है मेरे पास, जरूरत पड़ने के बाद दिखा दूँ मैं तुमना। ಸಂಘ के तरफ से कंप्लेंट दो तो ಹಾಂ ನಮ್ಮ ಸಂಘಟನೆಯಿಂದನೇ ನಾವು ಕಂಪ್ಲೇಂಟ್ ಮಾಡ್ತೇವೆ ರೀ. ಈಗ ಈ ವಿಷಯ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ನಮಗೆ. ಸೊ ಇದನ್ನು ಮುಂದೆ ನಾವು ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಆಮೇಲೆ ಕೆಲವು ಜನರ ಕಡೆಯಿಂದ ಅವ್ರೇನು ದುಡ್ಡು ಏನು ತೊಗೊಂಡಿದ್ದಾರೆ, ಸೊ ಅವ್ರನ್ನೂ ಕೂಡ ನಾವು ಮೀಟ್ ಆಗ್ತೇವೆ, ಅವ್ರ ಭಯ ಇದು ತೊಗೊಳ್ತೇವೆ, ತೊಗೊಂಡು ಮುಂದೆ ಅವ್ರು ಕರ್ಕೊಂಡೋಗಿ ನಾವು SP ಸಾಹೇಬ್ರ ಎದುರಿಗೆ ನಿಂದಿಸಿ ಕಂಪ್ಲೇಂಟ್ ಮಾಡ್ತೇವೆ. ಯಾಕಂತಂದರೆ ಒಬ್ಬ ಆಟೋ ರಿಕ್ಷಾ ಕಡೆ ಚಾಲಕನ ಕಡೆ ಅಷ್ಟು ದುಡ್ಡು ತೊಗೊಳೋದಂತಂದರೆ ಆ ವ್ಯಕ್ತಿ ಎಲ್ಲಿಂದ ತೊಗೊಂಬಂದಿರ್ತಾನೆ ದುಡ್ಡು, ಅವ್ನು ದುಡಿದೇ ದಿನ ಒಂದು 200-300 ರೂಪಾಯಿ ದುಡಿತಾನೆ. ಅಂಥ ವ್ಯಕ್ತಿ 80,000-85,000 ರೂಪಾಯಿ ಇವರು ಅವ್ರ ಕಡೆ ತೊಗೊಳ್ತಾರೆ ಅಂತಂದರೆ ಅವನಿಗೆ ಏನು ಅಧಿಕಾರ ಇದೆ ತೊಗೊಳಕ್ಕೆ? ಅವೇನು ಆಫೀಸರು ಅಥವಾ ಇಲ್ಲ ಅವರ ರಿಲೇಷನ್ನು ಅಥವಾ ಏನು ಅದನ್ನು ತೊಗೊಳ್ಳೋಕ್ಕೆ? ಅವರು ನೀವು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಈ ವಿಷಯ ಬಗ್ಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಿ ನಾವು ಒಂದು ಸಲ ಫೈಟ್ಗೆ ಇಳಿದ್ವಿ ಅಂತಂದರೆ ಗತಿ ಕಾಣಿಸ್ತೇವೆ. ಅದಕ್ಕೆ ನೀವು ಹಾಗೆ ಮಾತಾಡಬಾರ್ದು. ಯಾವುದೇ ನಿಮ್ಮಲ್ಲಿ ಪ್ರೂಫ್ ಇದ್ದರೆ, ನಮ್ಮಲ್ಲಿ ಪ್ರೂಫ್ ಇದೆ, ನಮ್ಮಲ್ಲಿ ನೀವು ಮಾಡಿದ ಆರೋಪಕ್ಕೆ ಪ್ರೂಫ್ ನಾನು ತೋರಿಸಿದ್ದೇನೆ. ಇವತ್ತು ನೀವು 80,000 ರೂಪಾಯಿ ಬಗ್ಗೆ ಕೂಡ ಪ್ರೂಫ್ ನಮ್ಮ ಹತ್ರ ಇದೆ, ಲೇಡೀಸ್ ಹತ್ರ ತೊಗೊಂಡಿದ್ದು ಪ್ರೂಫ್ ಇದೆ. ಇದು ಸಂಬಂಧಪಟ್ಟಿದ್ದು ಯಾವ ಅಧಿಕಾರಿಗಳಿಗಲ್ಲ, ಯಾರಿಗೂ ಅಲ್ಲ, ನಿನಗೆ ಮತ್ತು ಕೊಟ್ಟವನ್ನ ಅವನ ಹಾಲತ್ತು ನೋಡಿಕೊಂಡು ಮಾಡಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಏನು ಕೆಲಸ ಮಾಡಕತ್ತಾರೆ ಅಂತ ಹೇಳಿವ್ರಿಗೆ ಈ ರೀತಿ ಮಾತಾಡತ್ತಾರೆ, ನನಗೇನು ಅರ್ಥ ಆಗ್ತಾಯಿಲ್ಲ. ಇವತ್ತು ನಮ್ಮ ಈ ಬಿಜಾಪುರ ಜಿಲ್ಲೆ ಒಳಗೆ ನಮ್ಮ ಆಟೋ ರಿಕ್ಷಾ ಚಾಲಕರು ಇವರೇ ಸೇರಿಕೊಂಡು CNG ಬಂಕ್ ಅನ್ನೋದು ಓಪನ್ ಮಾಡಿದ್ರು. ಮತ್ತು ಟ್ರೇಡ್ ಯೂನಿಯನ್ ಅಂತ ಹೇಳ್ತೀರಿ. ಏನು ಕೆಲಸ ಮಾಡ್ತಾರೆ ಇವರು? ಕೆಲಸ ಮಾಡೋದು ಬೇಕಲ್ಲ. ಯಾವ ಕೆಲಸದಾಗ ನಿಮ್ಮ ಒಂದು ಆಸಕ್ತಿ ಐತೆ ತೋರಿಸ್ರಿ. ಇಲ್ಲ ನಾವು ಬಂದು ಬರೀ 10 ತಿಂಗಳಾಗಿದೆ, ಉತ್ತರ ಕರ್ನಾಟಕ ಆಟೋ ಚಾಲಕ ಸಂಘ ಬಂದು ಇವತ್ತು 10 ತಿಂಗಳಾಗಿದೆ, 10 ತಿಂಗಳೊಳಗೆ ಏನೇನು ಕೆಲಸ ಮಾಡಿದ್ದೇವೆ ಅಂತೇಳಿ ನಾವು ನಿಮ್ಗೆ ತೋರಿಸ್ತೇವೆ. 10 ತಿಂಗಳು ದೊಡ್ಡದು, 30 ವರ್ಷ ದೊಡ್ಡದು. 114 ಗಾಡಿಗೆ ನೀವು ಪರ್ಮಿಟ್ ಸಂಬಂಧ ಮನವಿ ಕೊಟ್ಟಿರ್ತೀರಿ. ಹೌದು, ಮನವಿ ನೀವು ಕೊಡಾಕತ್ತೀರಿ, ರೊಕ್ಕ ಅವರು ವಸೂಲಿ ಮಾಡತ್ತಾರೆ. ನಾವು हमें क्या है, देखो हमें पैसा के पीछे किसके भी नहीं फिरे. हमारी पहले भी तो भी ये बात थी, हर सब जने पूरे डॉक्यूमेंट लेकर हमें फ्री में तुम ना गवर्नमेंट की जो फीस है वो फीस भरा को तुम ना परमिट का काम कर को दे तुम बोल को हमें पहले भी बोले थे और आज भी बोल रहे थे और आगे भी बोलते रहेंगे. बोलने के बाद भी लोग तुम्हारे पास कहीं को नहीं आ रहे. उन्होंने ऑलरेडी उनके पेपर हाँ ऑलरेडी क्या है उनके पेपर से उन्होंने ले को बैठे एजेंटगिरी करे उन्होंने. जो शोरूम के मालक क्या है उनकी सब की डील कर ले को पेपर्स पूरे उनके पास अटके. उसके वास्ते कस्टमर हमने फोन लगा बोलते पेपर वहाँ ही बोल को. अब शोरूम वाले उसमें शामिल है क्या तुम्हें? कौन है? शोरूम वाले है या नहीं है मुझे मालूम नहीं. शोरूम वाले की तरफ से उन्होंने दिलाते थे गाड़ा सबको इन्होंने एजेंटगिरी कर को. वो शोरूम वाले है नहीं है मैं उनके बारे में नहीं बोलता. उनका और एक आरोप है, ಅವರು ಮತ್ತೊಂದು ಆರೋಪ ಮಾಡತ್ತಾರೆ. ನಿಮ್ಮ ಸಂಘಟನೆ ಒಳಗೆ ಯಾರು ಜನರು ಅದಾರಲ್ಲ ಅವರು ಇವು 114 ಪರ್ಮಿಟ್ ಸಂಬಂಧ ನಮಗೆ ಏನಾರ ಕೊಡ್ತೀರಿ ಏನ ಈ ತರ ಬೇಡಿಕೆ ಇಟ್ಟಾರತ್ತ. ಅವ್ರದ್ದು ಆರೋಪ ನಿಮ್ಮ ಮೇಲೆ ಆರೋಪ ಇದೆ ಸರ್. ನೇರ ನಮ್ಮ ಮ್ಯಾಗ ಆರೋಪ ಪರ್ಮಿಟ್ ಏನು ಮಾಡಿಲ್ಲ, ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಅವರು. ನೀವು ಏನು ಬೇಡಿಕೆ ಇಟ್ಟು ಅದು ಮಾಡಿಸಿರಿ ಅಂತ ಹೇಳಿ. ಆಯಿತು, ಅದನ್ನು ಸಾಬೀತು ಮಾಡಿರಲ್ಲ. ನಿಮ್ಗೆ ತಾಕತ್ತಿದ್ರೆ ನೀವು ಟ್ರೇಡ್ ಯೂನಿಯನ್ ಅಧ್ಯಕ್ಷರಾಗಿದ್ದರೆ, ನೀವು ಅಧ್ಯಕ್ಷರಲ್ಲ ಕಾರ್ಯದರ್ಶಿಗಳು, ನಿಮ್ಮ ಟ್ರೇಡ್ ಯೂನಿಯನ್ನು ಆಯಾ ಜಿಲ್ಲೆ ಒಳಗಿರ್ತದೆ, ಅವರು ನೀವು ಕಾರ್ಯದರ್ಶಿಗಳು ಅಂತ. ಅಧ್ಯಕ್ಷರು ನಿಮ್ಮನ್ನು ಯಾರು ಟ್ರೇಡ್ ಯೂನಿಯನ್ದಾಗ ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಯಾಕಂದರೆ ಮೊನ್ನೆ ದಾವಣಗೆರೆ ಒಳಗೆ ಟ್ರೇಡ್ ಯೂನಿಯನ್ನದು ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮನ್ನು ಆಹ್ವಾನ ಮಾಡಿದರು. ಯಾಕೆ ಟ್ರೇಡ್ ಯೂನಿಯನ್ ನಿನ್ಗೆ ಆಹ್ವಾನ ಮಾಡಲಿಲ್ಲ? ಯಾಕೆ ನೀನು ಟ್ರೇಡ್ ಯೂನಿಯನ್ದಲ್ಲ, ನಾವು ಹೊರಗಿನವರು, ನಮ್ಮನ್ನು ಆಹ್ವಾನ ಮಾಡಿದರು. ನಿನಗೆ ಹೋಗುವಂಥದ್ದು, ನಿನ್ನ ಕರೆಯುವಂಥದ್ದು ಹೋಯ್ತಿಲ್ಲೋ, ನೀವು ಬರಬೇಕಾಗಿತ್ತು.
ನಿಮ್ಮ ಸಂಘಟನೆ ಒಳಗೆ ನಿಮ್ಮ ಕೆಲಸ ಮಾಡುವಂಥ ವಿಷಯದಾಗಿದ್ದಾಗ ನೀವು ನಿಮ್ಮ ಸಂಘಟನೆಯ ನಿಮ್ಮ ತಾಕತ್ತನ್ನೇ ನಿಮ್ಮ ಸಂಘಟನೆಯವ್ರು ನೋಡ್ತಾರೆ ರೀ. ಇವತ್ತು ನಾನು ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಒಂದು ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಿ ಚಾಲಕರ ಸಮಸ್ಯೆಗಳೇ ನಾನು ನೋಡ್ತಾ ಇದ್ದೇನೆ. ಯಾಕಂದರೆ ನನಗೆ ಆಹ್ವಾನ ಇದೆ. ಆ ರೀತಿ ನಡೆಯುವಂಥ ಕೆಲಸ ಒಳಗೆ ನಿಮಗೆ ಏನು ಆಸಕ್ತಿ ಐತೆ ಅನ್ನೋದನ್ನು ಪ್ರೂವ್ ಮಾಡಬೇಕಲ್ಲ. ಇವಾಗ ನಮಗೊಂದು ಇನ್ನೊಂದು ಅಸ್ತ್ರ ಸಿಗ್ತದೆ, 5 ಎಕರೆ ಜಮೀನು ಆಟೋ ರಿಕ್ಷಾ ಚಾಲಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ನಾನು RTIದಾಗ ಕೇಳ್ತೇನೆ, ಅದನ್ನು ತನಿಖೆ ಮಾಡ್ತೇನೆ, RTIದಾಗ ತೆಗಿತೇನೆ. ನೀನು ಎಷ್ಟು ಜಾಗ ತೊಗೊಂಡು ಹೌದು ನಾವು ಮಾಡಿಕೊಡ್ತೇವೆ ಕಂಪಲ್ಸರಿ. ನಾವು ಹೇಳ್ತೇವಲ್ಲ, ಮೈನಾರಿಟಿ SC ST ನಿಗಮದಾಗ ಇರುವಂಥ ಎಲ್ಲ ಜನರಿಗೆ ಸಂಬಂಧಪಟ್ಟ ಇಲಾಖೆಗೆ ಏನು ಆಟೋ ರಿಕ್ಷಾಗಳು ಬರ್ತವೆ ಅದನ್ನು ಕೂಡ ನಾವೇ ಕೊಡಿಸ್ತೇವೆ. ಚಾಲೆಂಜ್ ಮಾಡ್ತಾ ಇದ್ದೇನೆ. 2026ಕ್ಕೆ ನೇರವಾಗಿ ನಾನೇ ನಿಂತುಕೊಂಡು ಈ ಕೆಲಸ ಮಾಡಿಕೊಡುವಂಥ ಜವಾಬ್ದಾರಿ ನನಗಿದೆ. ನಾನು ಮಾಡ್ತೇನೆ ಅಂತ ಹೇಳಿ ಈ ಮೂಲಕ ನಾನು ತಮಗೆ ವಿನಂತಿ ಮಾಡ್ಕೊಳ್ತೀನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।